ದಶಕಗಳಿಂದ ಇಲ್ಲೇ ಠಿಕಾಣಿ ಹೂಡಿ ಕೆಲಸದ ಬದಲು ರಾಜಕೀಯ ಮಾಡುತ್ತಿರುವ ಪಿಡಿಒಗಳನ್ನು ಕೂಡಲೇ ವರ್ಗಾವಣೆಗೊಳಿಸಿ ಬಿಎಸ್ಪಿ ಪಕ್ಷ ಒತ್ತಾಯ. ಕಳೆದ 8 ರಿಂದ 10 ವರ್ಷಗಳಿಗೂ ಅಧಿಕ ಕಾಲಗಳಿಂದ ಬಸವಕಲ್ಯಾಣ ತಾಲೂಕಿನಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯಿತಿ ಪಿಡಿಒಗಳು ತಮ್ಮ ಕರ್ತವ್ಯ ಮರೆತು ರಾಜಕೀಯದಲ್ಲಿ ತೊಡಗಿದ್ದು, ಇವರನ್ನು ಕೂಡಲೇ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಬಿಎಸ್ಪಿ ಪಕ್ಷ ಒತ್ತಾಯಿಸಿದೆ. ಈ ಸಂಬಂಧ ಪಕ್ಷದ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆಯವರ ನೇತೃತ್ವದಲ್ಲಿ ಬಸವಕಲ್ಯಾಣ ನಗರದ ತಾಲೂಕಾ ಪಂಚಾಯಿತಿ ಕಚೇರಿಗೆ ಇಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತೆರಳಿದ ಪಕ್ಷದ ಪ್ರಮುಖರು ಹಾಗೂ ಪದಾಧಿಕಾರಿಗಳ ನಿಯೋಗದಿಂದ ಬೇಡಿಕೆ ಕುರಿತು ಸ್ಥಳದಲ್ಲಿದ್ದ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಪಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಳೆದ 8, 10 ಹಾಗೂ ಇದಕ್ಕೂ ಅಧಿಕ ವರ್ಷಗಳಿಂದ ಬಸವಕಲ್ಯಾಣ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆಲ ಪಿಡಿಒಗಳು ತಮ್ಮ ಕರ್ತವ್ಯ ಜವಾಬ್ದಾರಿ ಮರೆತು ರಾಜಕೀಯದಲ್ಲಿ ಹೆಚ್ಚಾಗಿ ತೊಡಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮೀಣ ಜನರಲ್ಲಿ ಗುಂಪುಗಳನ್ನು ರಚಿಸಿ ಜಗಳ ಹಚ್ಚುವ ಮೂಲಕ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಇಂತಹ ಪಿಡಿಒಗಳಿಂದ ತಾಲೂಕು ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಮಾರಕವಾಗಿದ್ದು, ಕೂಡಲೇ ಇಂತಹ ಪಿಡಿಒಗಳನ್ನು ಗುರುತಿಸಿ ತಕ್ಷಣ ಬೇರೆ ತಾಲೂಕು ಹಾಗೂ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಬಿಎಸ್ಪಿ ಪಕ್ಷದ ಪ್ರಮುಖರು ಒತ್ತಾಯಿಸಿದರು. ಬಸವಕಲ್ಯಾಣ ತಾಲೂಕಿನ ಆಲಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಗೀತಾ ಕೇರಿ ಎನ್ನುವ ಪಿಡಿಒ ಗ್ರಾಮದ ಜನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬಿಎಸ್ಪಿ ಪಕ್ಷದ ಪ್ರಮುಖರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿ ಉದಾತೆ, ಗ್ರಾಮ ಘಟಕದ ಅಧ್ಯಕ್ಷ ಅಮುಲ್ ನಿಂಬಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಬಸವಕಲ್ಯಾಣ ತಾಲೂಕು ಅಲಗೋಡು ಗ್ರಾಮ ಪಂಚಾಯತ್ನಲ್ಲಿ ನರೇಗಾ ಕೂಲಿ ಕಾರ್ಮಿಕರನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಸಂಗೀತಾ ಕೇರಿ ಅವರು ಕೂಲಿ ಕಾರ್ಮಿಕರ ಕೆಲಸ ಮಾಡಿದರು 150 ಜನರ ಎನ್ಎಂಆರ್ ಹಾಜರಾತಿ ಎಂಎಸ್ ಮಾಡುವುದಿಲ್ಲ. ಇದು ಅಲ್ಲದೆ ಕಾಮಗಾರಿಯನ್ನು ಅಧಿಕಾರಿಗಳು ಪರಿಶೀಲಿಸಿದರೂ ಕೂಡ ಪಿಡಿಒ ಅಧಿಕಾರಿ 3 ಸಲ ಎಂಎಸ್ 0 ಆದ್ರೆ ಅವತ್ತು ಶಬ್ದದಿಂದ ಮಾತಾಡ್ತಾರೆ. ಇವೆಲ್ಲ ಮಾತಾಡೋದು ಪಿಡಿಒಗಳು ಅಲ್ಲ ಸರ್. ಅಭಿವೃದ್ಧಿ ಮಾಡಕ್ ಬಂದವರು ನಂಬರ್ ಬಸವಕಲ್ಯಾಣದಾಗ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅವರು ಏನಪ್ಪಾ ಅಂದ್ರೆ ರಾಜಕೀಯ ಮಾಡಿದ್ರೆ ಮಾಡಲಕ್ಕ ಏನಕ್ಕೆ ಮಾಡಕ್ ಅದು ನಮ್ಗೆ ಸಂಬಂಧ ಇಲ್ಲ. ಬಟ್ ಜನರಿಗೆ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಅವ್ರ ಅಭಿವೃದ್ಧಿ ಅಧಿಕಾರಿಯಾರ ಅಭಿವೃದ್ಧಿ ಮಾಡಬೇಕು, ಅವ್ರಿಗೆ ಸ್ಪಂದನೆ ಕೊಡಬೇಕು, ಕೊಡ್ತಾ ಇಲ್ಲ ಸರ್. ಅದ್ರ ಮ್ಯಾಗ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅವ್ರಿಗೆ ಇಲ್ಲಿ ತೆಗೀರಿ, ಯಾಕಂದ್ರೆ ವರ್ಗಾವಣೆ ಪೂರ ಯಾಕಂದ್ರೆ ಹೋಗಿ ಹಾಕಬೇಕು. ಇಲ್ಲ ಕೆಲಸ ಮಾಡ್ತೀವಿ. ಹೋದ ವರ್ಷ 2 ಸಾರಿ ಹಿಂಗೆ ಮಾಡಿ ಸರ್, ಜೀರೋ ಮಾಡೋದು. ಇದು 3ನೇ ಸಂಖ್ಯೆ ಸರ್, ಜೀರೋ ಮಾಡೋದು. ಮೊನ್ನೆ ಬಸವಕಲ್ಯಾಣ